ನಾನು ಇಲ್ಲಿಗೆ ಬಂದಿರೋದ್ರಿಂದ ನಿಮಗೆ ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಮ ತಂದೆ ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಾರೆ. ಅವ್ರಿಗೆ ಅವಳ ಜೊತೆ ಇರೋದಂದ್ರೆ ಏನೋ ಒಂಥರ ಖುಷಿ. ಹಾಗೆ ನಿಮ್ಮ ಮೇಲೂ ಕೋಪ ಇಲ್ಲ, ಅವ್ರಿಗೆ ಕೋಪ ಎಲ್ಲ ಹೊರಟೋಗ್ಬಿಟ್ಟಿದೆ. ನಾನು ಈಗ ಅವಳನ್ನ ಈ ಮನೆಗೆ ಸೇರಿಸ್ಬೇಕಾಗಿತ್ತು, ಅದೇ ನನ್ನ ಕರ್ತವ್ಯ ಆಗಿತ್ತು. ಅದನ್ನು ಪಾಲಿಸಿದ್ದೀನಿ. ನನ್ನ ಕೆಲಸ ಎಲ್ಲ ಮುಗ್ದಿದೆ. ನಾನು ಇಲ್ಲೇ ಇದ್ದರೆ ತಪ್ಪಾಗೋಗುತ್ತೆ. ನಾನು ಇಲ್ಲಿಂದ ಹೊರಟು ಬಿಡ್ತೀನಿ. ನೀವು ಆದಷ್ಟು ಬೇಗ ಹುಷಾರಾಗಬೇಕು, ಹುಷಾರಾಗ್ತೀರಾ. ಪಾಪ ನಿಮ್ಮಿಂದ ದೂರ ಆಗಿ ನಿಮ್ಮ ಮಗಳು ತುಂಬ ಬೇಜಾರಲ್ಲಿದ್ಲು. ಆದರೆ ಅವಳು ಇಲ್ಲಿಗೆ ಬಂದಿದ್ದಾಳೆ. ಅವಳನ್ನ ಎತ್ತಾಡ್ಸೋಕ್ಕೆ ನಿಮಗೆ ಆಗ್ತಾಯಿಲ್ಲ. ಪಾಪ ಅವಳಿಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ. ನಿಮ್ಮ ಆರೋಗ್ಯ ಸುಧಾರಿಸಿ ನೀವು ಆದಷ್ಟು ಬೇಗ ಹುಷಾರಾಗಲಿ ಅಂತ ನಾನು ಆಂಜನೇಯ ಹತ್ರ ಕೇಳ್ಕೊತೀನಿ. ಸದ್ಯಕ್ಕೆ ನಾನು ಅಷ್ಟೇ ಮಾಡೋದಕ್ಕಾಗೋದು. ಆದಷ್ಟು ಬೇಗ ಇಲ್ಲಿಂದ ಹೊರಟ್ಬಿಡ್ತೀನಿ. ನಾನು ತುಂಬ ದಿನ ಇದ್ದರೆ ಸರಿನೂ ಹೋಗಲ್ಲ. ಬರ್ತೀನಿ. ನೀವು ನನ್ನನ್ನು ಬಿಟ್ಟೋಗ್ತೀರಾ? ಊಟ ನಾನಿಲ್ಲಿ ನಿನ್ನ ಕರ್ಕೊಂಡು ಬರಬೇಕಾಗಿತ್ತು. ಅದೇ ನನ್ನ ಜವಾಬ್ದಾರಿ. ಬೇಜಾರು ಮಾಡ್ಕೊಬೇಡ, ನಾನು ಹೋಗಬೇಕು, ಆಯಿತಾ? ಪ್ಲೀಸ್ ಹೋಗಬೇಡಿ. ನಮ್ಮಮ್ಮ ಹುಷಾರಾಗೋವರೆಗೂ ನೀವು ಇಲ್ಲೇ ಇರಬೇಕು. ಅಮ್ಮ ಹುಷಾರಾದ್ಮೇಲೆ ನನ್ನನ್ನು ಕಾಪಾಡಿದ್ದು ನೀವೇ ಅಂತ ಹೇಳ್ಬೇಕು. ಊಟ ಇಲ್ಲಮ್ಮ, ನಾನು ಹೋಗಲೇಬೇಕು. ಮನೆಯವರೆಲ್ಲ ಆಲ್ರೆಡಿ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗಷ್ಟೇ ನನ್ನ ತಾತನ ನೋಡ್ತಿದ್ದೀನಿ. ಅದು ಬಿಟ್ಟರೆ ಈ ಮನೆಯವ್ರು ನನಗೆ ಯಾರೂ ಗೊತ್ತಿಲ್ಲ. ಇನ್ನು ನಮ್ಮಮ್ಮ ಮಾತೇ ಆಡ್ತಿಲ್ಲ. ಈಗ ಈ ಮನೇಲಿ ನನಗೋಸ್ಕರ ಇರೋದು ನೀವು ಮಾತ್ರ. ನೀವು ನನ್ನ ಜೊತೆನೇ ಇರಬೇಕು. ನೀವು ನನ್ನನ್ನು ಬಿಟ್ಟೋದ್ರೆ ನನಗೆ ತುಂಬ ಭಯ ಆಗುತ್ತೆ. ನಾನೊಬ್ಳೇ ಆಗ್ಬಿಡ್ತೀನಿ. ಪ್ಲೀಸ್ ನನ್ನ ಬಿಟ್ಟೋಗ್ಬೇಡಿ. ಸಾರಿ ಕನ್ನ, ನಾನು ಇಲ್ಲಿರೋದಕ್ಕಾಗಲ್ಲ. ಈ ಮನೆಯವರೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೊತಾರೆ. ಅದು ಅಲ್ಲದೆ ನಾನು ಇಲ್ಲಿ ಬಂದು ಇನ್ಯಾರ್ದೋ ಗಂಡ ಅಂತ ಅಂದ್ಕೊಂಡಿರೋದಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ಮನೇಲಿ ಶ್ರಾವಣಿ ಮೇಡಮು ನನಗೋಸ್ಕರ ಕಾಯ್ತಾ ಇರ್ತಾರೆ. ನಮ್ಮ ಮನೆಯವರೆಲ್ಲ ನನಗೋಸ್ಕರ ಇದ್ದಾರಲ್ವ, ಅವ್ರಿಗೆಲ್ಲ ಬೇಜಾರಾಗುತ್ತಲ್ವ. ನೀನೇನು ಬೇಜಾರಾಗಬೇಡ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಎಲ್ಲ ಒಳ್ಳೆಯದೇ ಆಗುತ್ತೆ, ಆಯಿತಾ? ನಾನು ಹೊರಡ್ತೀನಿ. ಅಮ್ಮ, ಅಂಜಲಿ ಮಗು, ಅವರು ಈ ಮಗುವಿನ ತಂದೆ. ಈ ಮನೆ ಅಳಿಯಂದ್ರು. ಈಗ ಅಳಿಯಂದ್ರು ಬಂದಿದಾರಲ್ಲ, ಅಳಿಯಂದ್ರು ಅಂಜಲಿ ಅಮ್ಮನವ್ರ ಹತ್ರ ಮಾತಾಡಿದ್ರೆ ಸಾಕು, ನಮ್ಮ ಅಂಜಲಿ ಅಮ್ಮ ಸರಿ ಹೋಗ್ತಾರೆ. ಅಪ್ಪ ತಿನ್ಸು. ಎಲ್ಲದಕ್ಕೂ ಅಪ್ಪನೇ ಬೇಕು. ಅಪ್ಪನ ಮಗಳು. ಛೇ, ಏನ್ ನಡೀತಾ ಇದೆ ಈ ಮನೇಲಿ? ಅಲ್ಲ, ನಾನೇ ಯಾವ್ದೋ ಒಂದು ಹುಡುಗನ್ ಕರ್ಕೊಂಡ್ಬಂದು ಅಂಜಲಿ ಕುತ್ತಿಗೆಗೆ ತಾಳಿ ಕಟ್ಸಿದ್ದೆ. ಈಗ ನೋಡಿದ್ರೆ ಇನ್ನೊಂದು ಯಾವ್ದೋ ಹುಡುಗ ಬಂದು ನಾನ್ ಅಂಜಲಿ ಗಂಡ ಅಂತ ಹೇಳ್ತಾ ಇದ್ದಾನೆ.